ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಪರವಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮಿತ್ರರೇ, ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಬಿಡುಗಡೆಗೊಂಡು 79 ವರ್ಷಗಳನ್ನು ಪೂರೈಸಿ 80ನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದೆ. ಈ ಸಮಯದಲ್ಲಿ ಸ್ವಾತಂತ್ರ್ಯವೆಂದರೆ ಸ್ವೇಚ್ಛಾಚಾರ ಅಲ್ಲ ಅನ್ನೋದನ್ನೆಲ್ಲರೂ ತಿಳ್ಕೋಬೇಕಾಗಿದೆ. ಅದೇ ಥರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಮಹನೀಯರ ಕನಸುಗಳು ಆಶಯಗಳು ಈಡೇರಿದೆಯಾ ಅನ್ನೋದು ಕೂಡ ನೆನೆಸ್ಕೋಬೇಕಾಗಿದೆ. ಅದರಲ್ಲೂ ನಮ್ಮ ತಳ ಸಮುದಾಯದವರು ಸ್ವತಂತ್ರ ಬಂದು 80ನೇ ವರ್ಷಕ್ಕೆ ಹೆಜ್ಜೆ ಇಟ್ಟಿದ್ದರೂ ಕೂಡ ನಾವು ಇವತ್ತು ಸಮಾಜದಲ್ಲಿ ಮನುಷ್ಯರ ಥರ ಗುರುತಿಸಲ್ಪಡ್ತಿದ್ದೀವ ಅಂತಲೂ ಅವಲೋಕನವನ್ನು ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರು 1949 ನವೆಂಬರ್ 25ರಂದು ಹೇಳಿದಂಥ ಮಾತು, ರಾಜಕೀಯ ಸಮಾನತೆ ಸಿಗ್ತಾ ಇದೆ, ಅದರ ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ಇದ್ದರೆ ದೇಶ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳಿದ್ದನ್ನು ನಾವು ಮತ್ತೆ ಸ್ಮರಿಸ್ಕೋಬೇಕಾಗಿದೆ. ಮತ್ತು ಸಾಮಾಜಿಕ ಅಸಮಾನತೆ ಯಾಕಿನ್ನೂ ಸಿಕ್ಕಿಲ್ಲ ಅಂಥೇಳಿ ತಳ ಸಮುದಾಯದ ಪ್ರತಿಯೊಬ್ಬರು ಕೂಡ ಯೋಚನೆಯನ್ನು ಮಾಡಬೇಕಾಗಿದೆ. ನಮ್ಮ ಕಣ್ಮುಂದೆ ತಳ ಸಮುದಾಯ, ಶೋಷಿತ ಸಮುದಾಯ ಒಗ್ಗಟ್ಟಾದರೆ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದು 1818ರಲ್ಲಿ ನಡೆದಂಥ ಕೊರೆಗಾಂವ್ ವೀರ ಯೋಧರ ಒಂದು ಇದೇ ಸಾಕಾಗಿದೆ. ಆ್ಯಕ್ಚುಲಿ ಈ ದೇಶವನ್ನು 7,700 ವರ್ಷಗಳ ಕಾಲ ಮುಸ್ಲಿಮರು ಆಳಿದ್ದಾರೆ, 150 ವರ್ಷಗಳ ಕಾಲ ಮೊಘಲರು ಆಳಿದ್ದಾರೆ. ಅದೇ ರೀತಿ ಬ್ರಿಟಿಷರು ಕೂಡ ಒಂದು 200-300 ವರ್ಷಗಳು ಹೆಚ್ಚು ಆಳಿದ್ದಾರೆ ಅವರು. ಆದರೆ ಈ 80 ವರ್ಷಗಳಲ್ಲಿ ಸಂವಿಧಾನ ಬಂದ ನಂತರವೂ ಕೂಡ ಜನರ ಬದುಕು, ಯಾವುದೇ ಜಾತಿ ಯಾವುದೇ ಧರ್ಮದ ಜನರ ಬದುಕು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಅನ್ನೋದನ್ನೆಲ್ಲರೂ ಕೂಡ ಒಪ್ಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತೇನಾಗ್ತದೆ, ದೇಶವನ್ನು ಒಡೆಯುವಂಥ, ದೇಶದ ಸ್ವಾತಂತ್ರ್ಯಕ್ಕೆ ಅಪಾರ್ಥವನ್ನು ಕಲ್ಪಿಸುವಂಥ, ದೇಶವನ್ನು ಛಿದ್ರಗೊಳಿಸುವಂಥ ವಿಚ್ಛಿದ್ರಕಾರಿ ಶಕ್ತಿಗಳು ಜಾತಿ ಕೋಮು ಹೆಸರಿನಲ್ಲಿ ಹೆಚ್ಚುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಇದ್ರ ಮೇಲೂ ಕೂಡ 80ನೇ ವರ್ಷದ ಆಚರಿಸೋ ಟೈಮ್ನಲ್ಲೇ ನಾವು ಈ ದೇಶದ ಸ್ವಾತಂತ್ರ್ಯವನ್ನು ಕೂಡ ಉಳಿಸೋವಂಥ ಕೆಲಸವನ್ನಾಗಬೇಕಾಗುತ್ತೆ. ಸ್ವತಂತ್ರ ಉಳಿಸೋದು ಅಂದರೆ ಇಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಮನುಷ್ಯರು ಕೂಡ ನೆಮ್ಮದಿಯಿಂದ ಸಂತೃಪ್ತಿಯಿಂದ ಬದುಕುವಂಥ ಸಾಗಿಸುವಂಥ ದಿನಗಳನ್ನು ನಿರ್ಮಾಣ ಮಾಡುವಂಥದ್ದಾಗಬೇಕಾಗಿದೆ. ಈ ಜನರ ನೆಮ್ಮದಿಯನ್ನು ನಿರ್ನಾಮ ಮಾಡುವಂಥ ಶಕ್ತಿಗಳು ಕ್ರಿಯಾಶೀಲವಾಗ್ತಾ ಇರೋ ಈ ಸಮಯದಲ್ಲಿ ಜನರ ಒಗ್ಗಟ್ಟನ್ನು ನಿರ್ಮಾಣ ಮಾಡುವಂಥ ಶಕ್ತಿಗಳು ಹೆಚ್ಚಾಗಬೇಕಾಗಿದೆ ಅಂತೇಳಿ ಮತ್ತೊಮ್ಮೆ ದೇಶದ ಸ್ವಾತಂತ್ರ್ಯ ಹಿರಿಯರು ಕಂಡಂಥ ಕನಸನ್ನು ನನಸು ಮಾಡಬೇಕಾದದ್ದು ಎಲ್ಲರ ಕರ್ತವ್ಯ ಆಗಿದೆ. ಬರೀ ಸರ್ಕಾರಗಳ ಕರ್ತವ್ಯ ಅಲ್ಲ, ಭಾರತದಲ್ಲಿ ಜನಿಸಿದ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವೂ ಕೂಡ ಲಕ್ಷಾಂತರ ಜನರ ಅವಿರತ ಶ್ರಮದ ಪರವಾಗಿ, ಲಕ್ಷಾಂತರ ಜನ ಲಾಟಿ ಏಟು ಬೂಟು ಏಟು ತಿಂದಂಥ ಫಲವಾಗಿ, ಬಲಿದಾನಗಳ ಕೊಟ್ಟಂಥ ಪರವಾಗಿ ನಾನು ಕೂಡ ನಿಮ್ಮ ಮುಂದೆ ಮಾತಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಆ ಅಮೂಲ್ಯವಾದ ಸ್ವಾತಂತ್ರ್ಯವನ್ನು ಉಳಿಸುವಂಥದ್ದು ಮತ್ತು ಜಾಗತೀಕರಣದ ಹೆಸರಿನಲ್ಲಿ ಖಾಸಗೀಕರಣದ ಹೆಸರಿನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿರೋದನ್ನು ಕೂಡ ನಾವು ಯೋಚನೆ ಮಾಡ್ತಾನೆ ಸ್ವತಂತ್ರ ಉಳಿಸೋಣ, ಸ್ವತಂತ್ರ ಬೆಳೆಸೋಣ, ಮನುಷ್ಯನ ಪ್ರೀತಿಸುವಂಥ ಸಮಾಜ ನಿರ್ಮಾಣ ಮಾಡೋಣ, ಸಾಮಾಜಿಕ ಸಮಾನತೆಯತ್ತ ನಮ್ಮೆಲ್ಲರ ಚಿತ್ತವನ್ನು ಹರಿಸೋಣ ಅಂಥೇಳಿ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಪರವಾಗಿ ಸಮಸ್ತ ದೇಶವಾಸಿಗಳಿಗೆ, ಸಮಸ್ತ ಭಾರತೀಯರಿಗೆ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಜೈ ಭೀಮ್, ಜೈ ಭಾರತ್.